ಸೊ ನೆನ್ನೆ ಜಾನ್ 1 ಅಲ್ಲಿ ನೀನು ಏನೆಲ್ಲ ಬದಲಾವಣೆ ತಗೊಬಂದೆ ನಿನ್ನ ಜೀವನದಲ್ಲಿ ನನಗೆ ಹೇಳು. ನೀನು ನಿನ್ನ ಕನಸುಗಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ಯಾ ಮಗ? ಸೊ ಹೇಗಿತ್ತು ಫಸ್ಟ್ ಡೇ ಜಾನ್ವರಿದು? 2026 ಇಸ್ ಮೈ ಇಯರ್. 2026 ಅಲ್ಲಿ ನಾವು ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಫಸ್ಟ್ ಡೇನೆ ಹೇಗೋಯ್ತು ನಿಮ್ದು ಹೇಳಿ, ನಾನು ಕೇಳಿಸ್ಕೊತಿದ್ದೀನಲ್ಲ. ಪೀಪಲ್ ಹೂ ಆರ್ ವಾಚಿಂಗ್ ಹಿಯರ್, ನನಗೆ ಗೊತ್ತು ದೇರ್ ಆರ್ ಸಮ್ ಪೀಪಲ್ ಹೂ ಡಿಡ್ಂಟ್ ಡೂ ಎನಿಥಿಂಗ್ ಬಿಕಾಸ್ ಯು ಗೈಸ್ ಥಿಂಕ್ ದಟ್ ಇವನ್ ದಿಸ್ ಇಯರ್ ಇಸ್ ಸೇಮ್. ಏನು ಬದಲಾಗಲ್ಲ ನಿಮ್ ಜೀವನದಲ್ಲಿ, ಪ್ರತಿ ವರ್ಷನೂ ಈ ತರಾನೇ ಇರುತ್ತೆ. ನಾವ್ ಎಷ್ಟೇ ಶ್ರಮ ಹಾಕಿದ್ರು ಏನು ಬದಲಾಗಲ್ಲ. ಬ್ರೋ, ನಿನ್ ಮನ್ಸ್ ಮೇಲೆ ಕೈ ಇಟ್ಬಿಟ್ಟು ನೀನ್ ಹೇಳು, ಹ್ಯಾವ್ ಯು ಪುಟ್ 100% ಎಫರ್ಟ್ಸ್ ಮಗ? ನೀನು ನಿನ್ ಕನ್ಸುಗಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ಯಾ ಮಗ? ಹೌ ಕಮ್ ಯುವರ್ ಲೈಫ್ ವಿಲ್ ಚೇಂಜ್ ಮಗ? ತಮ್ನೆಲ್ ನೋಡ್ಬಿಟ್ಟು ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತು ನಾವು ಯಾವ ಟಾಪಿಕ್ ಮೇಲೆ ಮಾತಾಡ್ತಿದೀವಿ ಅಂತ. ಹೊಸ ವರ್ಷದಲ್ಲಿ ಜೀವನ ಬದಲಾಗುತ್ತಾ? ಐ ಆಮ್ ಲಿಟರಲಿ ಆಸ್ಕಿಂಗ್ ಯು ಮಗ. ಜನ ಹೇಳ್ತಾರಲ್ಲ, ಹೊಸ ವರ್ಷ ಬಂದಾಗ ಹೊಸ ರೆಸಲ್ಯೂಷನ್, ಹೊಸ ಕನ್ಸುಗಳು, ಹೊಸ ಆಸೆಗಳು, ಶ್ರಮ ಎಲ್ಲ ಆಗ್ತೀವಿ ಅಂತ. ಐ ಆಮ್ ಆಸ್ಕಿಂಗ್ ಯು, 2ನೇ ದಿನ ಇವತ್ತು, ಹೊಸ ವರ್ಷದ 2ನೇ ದಿನ ಇವತ್ತು, January 2 ಇವತ್ತು. ಸೊ ನೆನ್ನೆ ಜಾನ್ 1 ಅಲ್ಲಿ ನೀನ್ ಏನೆಲ್ಲ ಬದಲಾವಣೆ ತಗೊಬಂದೆ ನಿನ್ ಜೀವನದಲ್ಲಿ ನನಗೆ ಹೇಳು. ಯು ಡಿಡ್ಂಟ್ ಡೂ ಎನಿಥಿಂಗ್ ಮಗ, ಬಿಕಾಸ್ ಯು ಥಿಂಕ್ ಎವ್ರಿ ಇಯರ್ ಇಸ್ ಸೇಮ್ ಫಾರ್ ಯು. ನಿನ್ ಜೀವನದಲ್ಲಿ ಏನು ಬದಲಾಗಲ್ಲ ಅಂತ ನೀನೇ ನಿನ್ನ ಡಿಮೋಟಿವೇಟ್ ಮಾಡ್ಕೊಂಡು ಯು ಆರ್ ನಾಟ್ ಡೂಯಿಂಗ್ ಅ ಸಿಂಗಲ್ ವರ್ಕ್. ದಿಸ್ ಇಯರ್ ಇಸ್ ಗೋನಾ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್ ಮಗ. ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್. ಕೆಲಸ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ಆಟ ಮುಗ್ದಿಲ್ಲ ಇನ್ನು. ಈ ವರ್ಷ ನಿಜವಾದ ಆಟ ಶುರುವಾಗಿರೋದು. 365 ಡೇಸ್ ಅಲ್ಲಿ ಒಂದಿನ ಕಳೆದೋಗುಂಟು. ಅಂಡ್ ತುಂಬಾ ಜನ ಯು ಆರ್ ಸ್ಟಿಲ್ ಸ್ಟಕ್ ಆನ್ ದ ಸೇಮ್ ಲಾಸ್ಟ್ ಇಯರ್. ಪಾರ್ಟಿ ಗೀಟಿ ಏನೆಲ್ಲ ಮಾಡಿದ್ರಿ, ನನಗೆ ಅದೆಲ್ಲ ಗೊತ್ತಿಲ್ಲ. ಐ ವಿಲ್ ನಾಟ್ ಆಸ್ಕ್ ಅ ಸಿಂಗಲ್ ಥಿಂಗ್. ಇಟ್ಸ್ ಓಕೆ, ಇಟ್ ಮೈಟ್ ಬಿ ಅ ಏಜ್ ಫಾರ್ ಯು. ಆಸ್ ಐ ಸೆಡ್ ಇನ್ ದ ವಿಡಿಯೋ ಮಗ, ಹೊಸ ವರ್ಷ ಬಂದ್ರೆ ನಮ್ ಜೀವನ ಬದಲಾಗಲ್ಲ, ನಾವು ಬದಲಾಗಬೇಕು. ನೀನ್ ಬದಲಾದ ಮಗ. ಡೇ 1, ಹೊಸ ವರ್ಷದ ಡೇ 1ಗೆ ಏನೆಲ್ಲ ನಿನ್ ಬದಲಾವಣೆ ನಿನ್ ಜೀವನದಲ್ಲಿ ತಗೊಬಂದೆ? ದೇರ್ ಆರ್ ಸಮ್ ಪೀಪಲ್ ಹೂ ಡಿಡ್ ಅ ಲಾಟ್ ಆಫ್ ಥಿಂಗ್ಸ್ ಮಗ. ಆಲ್ರೆಡಿ ಡೇ 1 ನಲ್ಲಿ ಶ್ರಮ ಹಾಕಿದ್ದಾರೆ. ಅವ್ರಿಗೆ ಅವ್ರು ಏನು ಪ್ರಾಮಿಸ್ ಮಾಡಿದ್ರು, ದೇ ಹ್ಯಾವ್ ಡನ್ ಇಟ್. ಯು ಆರ್ ಸ್ಟಿಲ್ ಬೀಯಿಂಗ್ ಲೇಜಿ ಮಗ. ಯು ಆರ್ ಸ್ಟೇಯಿಂಗ್ ಇಟ್ ಹೋಮ್. ನಥಿಂಗ್ ಕಮ್ಸ್ ಈಸಿ. ಯಾರು ಬಂದ್ಬಿಟ್ಟು ನಿನ್ ಕೈಗೆ ದುಡ್ಡು ಇಡಲ್ಲ ಮಗ. ಅದಕ್ಕೆ ಶ್ರಮ ಹಾಕ್ಬೇಕಾಗುತ್ತೆ. ವಾಟ್ ಹ್ಯಾವ್ ಯು ಡನ್? ಪ್ರಾಮಿಸ್ ಮಾಡಿದೆಲ್ಲ ಜಿಮ್ಮಿಗೆ ಹೋಯ್ತೀನಿ ಅಂತ, ಪ್ರಾಮಿಸ್ ಮಾಡಿದೆಲ್ಲ ಕಾಂಟೆಂಟ್ ಶುರು ಮಾಡ್ತೀನಿ ಅಂತ, ಪ್ರಾಮಿಸ್ ಮಾಡಿದೆಲ್ಲ ಒಂದು ಬುಕ್ ಓದಕ್ ಶುರು ಮಾಡ್ತೀಯಾ ಅಂತ. ಏನೋ ಶುರು ಮಾಡಕ್ ನೀನ್ ಪ್ರಾಮಿಸ್ ಮಾಡಿದೆಲ್ಲ, ಏನಾಯ್ತು? ಹ್ಯಾವ್ ಯು ಸ್ಟಾರ್ಟೆಡ್? ಲೈಕ್ ಲಿಟ್ರಲಿ ಜೆನ್ಯುನ್ಲಿ ಐ ಆಮ್ ಆಸ್ಕಿಂಗ್, ಹ್ಯಾವ್ ಯು ಸ್ಟಾರ್ಟೆಡ್? ನಿನ್ ಮನ್ಸಿಂದ ಡೂ ಕಮೆಂಟ್. ಫಾರ್ ದ ಪೀಪಲ್ ಹೂ ಆರ್ ವಾಚಿಂಗ್, ಐ ಆಮ್ ಲಿಟ್ರಲಿ ಆಸ್ಕಿಂಗ್ ಯು ಗೈಸ್, ಹ್ಯಾವ್ ಯು ಪೋಸ್ಟೆಡ್ ಸಮಥಿಂಗ್? ಹ್ಯಾವ್ ಯು ಸ್ಟಾರ್ಟೆಡ್ ರೀಡಿಂಗ್ ದ ಬುಕ್? ಹ್ಯಾವ್ ಯು ಫೋಕಸ್ಡ್ ಆನ್ ಯುವರ್ ಬಾಡಿ? ಜಿಮ್ಮಿಗೆ ಹೋಗಿದ್ರ? ಅಲ್ಲ, ಜಿಮ್ ಅನ್ನೋದು ಇಟ್ಸ್ ನಾಟ್ ಲೈಕ್ ಬಾಡಿ ಬಿಲ್ಡಿಂಗ್ ಅಂತ. ಸೆಲ್ಫ್ ಡೆವಲಪ್ಮೆಂಟ್ ಗೋಸ್ಕರ ಜಿಮ್ ಈಸ್ ದ ಬೇಸಿಕ್ ಥಿಂಗ್. ಹೋದ್ರ ಜಿಮ್ಮಿಗೆ? ಓಕೆ, ಜಿಮ್ ಹೋಗಕ್ ಕಾಸಿಲ್ಲ, ಐ ಕ್ಯಾನ್ ಗೆಟ್ ಇಟ್. ಓಕೆ, ಐ ಗೆಟ್ ಇಟ್. ಕೈ ಕಾಲ್ ನಡೀತಾ ಉಂಟು ತಾನೆ? ಫಿಸಿಕಲ್ ಆಕ್ಟಿವಿಟಿ ಏನಾದ್ರು ಮಾಡಿದ್ರ? ಓಡಿದ್ರ ನೀವು? ಅಲ್ಲ ಇದೆಲ್ಲ ಸೈಡಿಗಿರಿ. ಎಷ್ಟೊತ್ತಿಗೆ ಎದ್ದು ಹೇಳಿದ್ರಿ ಹೇಳಿ ನೀವು ಸ್ಟಾರ್ಟಿಂಗ್ ಬೆಳಿಗ್ಗೆ ಫಸ್ಟ್ ಡೇ ಜಾನ್ 1 ಗೆ? ಮಗ, ನಥಿಂಗ್ಸ್ ಗೋನಾ ಚೇಂಜ್ ಅಂಟಿಲ್ ಯು ಚೇಂಜ್. ಐಲ್ ಸೇ ಇಟ್ ಅಗೇನ್, ನಥಿಂಗ್ಸ್ ಗೋನಾ ಚೇಂಜ್. ನೀನ್ ಬದಲಾಗಬೇಕು ಮಗ. ಯು ಹ್ಯಾವ್ ಟು ಚೇಂಜ್ ಯುವರ್ ಹ್ಯಾಬಿಟ್ಸ್. ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್ ಮಗ. ಫಾರ್ ಒನ್ ಫೈನ್ ಡೇ ನಿನ್ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡೋಕ್ಕೋಸ್ಕರ ನೀನ್ ನಿನ್ನ ಇವತ್ತಿನ ದಿನ ಚೇಂಜ್ ಮಾಡ್ಬೇಕು ನೀನು. ಇಫ್ ನಾಟ್, ನಥಿಂಗ್ಸ್ ಗೋನಾ ಚೇಂಜ್. ನೀನು ಅದೇ ನಿನ್ನ ಕಂಫರ್ಟ್ ಝೋನಲ್ಲಿ, ಅದೇ ಸ್ಮಾಲ್ ಮೆಂಟಾಲಿಟಿ ಪೀಪಲ್ ಜೊತೆ, ಅದೇ ಆ ಸರ್ಕಲ್ ಒಳಗೆ ನೀನು ಸ್ಟಕ್ ಆಗ್ಬಿಡ್ತೀಯಾ. ಯು ಕಾಂಟ್ ಇವಾಲ್ವ್. You can make a little money, I get it, but to make a huge money maga, you have to step out from the comfort zone, step out from the fake people, step out from the small friendship group. ನಿನ್ನ ವಿಷನ್ ಯಾರ ಜೊತೆ ಮ್ಯಾಚ್ ಆಗಲ್ಲ ಆ ಗ್ರೂಪ್ ಇಂದ ಹೊರಗೆ ನೀನ್ ಬರ್ಬೇಕಾಗುತ್ತೆ ಮಗ. ಲೈಫ್ ಈಸ್ ನಾಟ್ ಗೋನಾ ಸ್ಟಾಪ್ ಫಾರ್ ಎನಿ ಒನ್. ಡೇ 1 ಮುಗೀತಲ್ಲ, ಡೇ 1 ನಿನಗೋಸ್ಕರ ಕಾಯ್ತಾ ಇತ್ತ ಮಗ. ಈ ತರನೇ ನೋಡ್ತಾ 364 ಡೇಸ್ ಕಳೆದೋಗುತ್ತೆ. ಅಂಡ್ ಯು ವಿಲ್ ಬಿ ಅಗೇನ್ ಆನ್ 2027. ಅದೇ ಪುನಃ ಹಾಡು, 2027 will be ours. How will it be yours? ಪುನಃ ಈ ವರ್ಷದಲ್ಲಿ ನಾನು ಹೇಳ್ತಿದ್ದೀನಿ ನೋಡು, ನೀನ್ ಎಷ್ಟೇ ಟ್ಯಾಲೆಂಟೆಡ್ ಆಗಿರು, ಇಫ್ ಯು ಡೋಂಟ್ ಪುಟ್ ಎಫರ್ಟ್ಸ್, ನಿನ್ಗಿಂತ ಯಾರಾದ್ರೂ ಕಡಿಮೆ ಟ್ಯಾಲೆಂಟೆಡ್ ಆಗಿರ್ತಾನಲ್ಲ, ಅವನು ಡೈಲಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ನಿನ್ನ ಅವ್ನು ಬೀಟ್ ಮಾಡ್ಬಿಡ್ತಾನೆ. ಯಾಕೆ? ಅವನ ಹತ್ರ ಟ್ಯಾಲೆಂಟ್ ಇದ್ದು ಅಲ್ಲ, ಅವ್ನು ಕನ್ಸಿಸ್ಟೆಂಟ್ ಆಗಿ ಇದ್ದು ಅವ್ನು ನಿನ್ನ ಬೀಟ್ ಹೊಡಿತಾರೆ. ನಿನ್ನ ಹತ್ರ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಆಗಿರು ನೀನು, ಬಟ್ ನೀನ್ ಅದಕ್ಕೆ ಶ್ರಮ ಹಾಕಿಲ್ಲ ಅಂದ್ರೆ ಮಗ, ಯು ಕ್ಯಾನ್ ಅಚೀವ್ ನಥಿಂಗ್. ಟು ಬಿ ಆನೆಸ್ಟ್, ನಾನು ಇದನ್ನ ಹೇಳ್ಬಾರ್ದು, ಬಟ್ ಐಲ್ ಸೇ ಇಟ್. ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿರೋದು 12 ಗಂಟೆ ಆಯ್ತು. ಈಗ ಎಕ್ಸಾಕ್ಟ್ಲಿ ರಾತ್ರಿ 12 ಗಂಟೆ ಆಯ್ತು. ಯಾಕೆ ನಾನು ರೆಕಾರ್ಡ್ ಮಾಡ್ತಿರೋದು? ಬಿಕಾಸ್ ಆಫ್ ಮೈ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ. ನಾನು ನಿಮಗೆ ಹೇಳ್ತೀನಿ ದಟ್ ಐ ಆಮ್ ಗೋನಾ ಪ್ರೊವೈಡ್ ಅ ವಿಡಿಯೋ ಎಟ್ 11 ಎವ್ರಿ ಸಿಂಗಲ್ ಡೇ. ಆ್ಯಂಡ್ ಆಫ್ ಕೋರ್ಸ್ ವಿಡಿಯೋ ನಾನು ಏನೇ ಆಗಲಿ ನಾನು ವಿಡಿಯೋ ಹಾಕ್ತೀನಿ. ದಟ್ಸ್ ದ ಡಿಸಿಪ್ಲಿನ್ ಐ ಹ್ಯಾವ್ ಇನ್ ಮೈ ಸೆಲ್ಫ್ ಮಗ. ಅಫ್ ಕೋರ್ಸ್ ನಾನು ಈಗೀಗ ಯೂಟ್ಯೂಬ್ ಜರ್ನಿ ಕ್ರಿಯೇಟ್ ಮಾಡಿರೋದು, ದಿಸ್ ವುಡ್ ಬ್ರಿಂಗ್ ಮೀ ನಥಿಂಗ್, ಬಟ್ ಈ ವಿಡಿಯೋ ಯಾರಿಗಾದ್ರೂ ಮೋಟಿವೇಟ್ ಮಾಡುತ್ತೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಐ ಆಮ್ ಇನ್ ದಿಸ್ ಚಾಲೆಂಜ್ ಟು ಚೇಂಜ್ ಯುವರ್ ಸೆಲ್ಫ್ ಮಗ.
ಯು ಹ್ಯಾವ್ ಟು ಚೇಂಜ್ ಬೈ ಯು ಓನ್ ಮಗ. ನಾನು ಎಷ್ಟೇ ಹೇಳಿ, ನಾನು 365 ದಿನ ಬಂದ್ಬಿಟ್ಟು ಇಲ್ಲಿ ಬಡ್ಕೊಳ್ಳಿ, ಇಫ್ ಯು ಡೋಂಟ್ ಚೇಂಜ್ ಬೈ ಯುವರ್ ಸೆಲ್ಫ್ ಯು ಕಾಂಟ್ ಚೇಂಜ್ ಮಗ. And literally there is no creator in the Kannada content creation history who's going to help you so much. ನಾನು ನಿನ್ನ ಒಂದು ತಮ್ಮಂತರ, ಅಥವಾ ಇಫ್ ಗರ್ಲ್ಸ್ ಆರ್ ವಾಚಿಂಗ್, ಥಿಂಕ್ ಐ ಆಮ್ ಯುವರ್ ಎಲ್ಡರ್ ಬ್ರದರ್. ನಾನು ನಿಮಗೆ ಸಜೆಷನ್ ಕೊಡ್ತಿರೋದು ದಟ್ ಲೈಫ್ ಇಸ್ ಹಾರ್ಡ್. ದೇರ್ ಆರ್ ಮೆನಿ ಸಿಂಗಲ್ ಗರ್ಲ್ಸ್ ದೇರ್ ಹೂ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ದಿಸ್ ಲೈಫ್. ಅವ್ರ ತಂದೆ ತಾಯಿಗೋಸ್ಕರ ಆಗಿರ್ಬೋದು, ಅವ್ರ ಇರೋ ತಮ್ಮನಿಗೋಸ್ಕರ ಆಗಿರ್ಬೋದು, ಅಥವಾ ದೇ ವಾಂಟ್ ಟು ಹ್ಯಾವ್ ಅ ಸ್ಟೇಬಲ್ ಲೈಫ್, ಅವರ ಫ್ಯೂಚರ್ ಹಸ್ಬೆಂಡ್ಗೋಸ್ಕರ ಆಗಿರ್ಬೋದು. ದೇ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಸ್ಟ್ರಾಂಗ್, ಬಟ್ ದೇ ಡೋಂಟ್ ಟು ಡೂ ಇಟ್. ಹುಡುಗರಿಗೆ ಕೂಡ ಹೇಳ್ತಿರೋದು ನಾನು, ಬಾಯ್ಸ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್ ಮಗ. ಯು ಡೋಂಟ್ ಹ್ಯಾವ್ ಅ ಸಿಂಗಲ್ ಚಾಯ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಚಾಯ್ಸ್ ಕೊಡ್ತಾರಲ್ಲ, ನಿಮಗೆ ಚಾಯ್ಸೇ ಇಲ್ಲ ಹುಡುಗರಿಗೆ. ಡೂ ಆರ್ ಡೈ ಅಂತಾರಲ್ಲ, ಆ ಥರ. ಯು ಹ್ಯಾವ್ ಟು ಡೂ ಇಟ್ ಮಗ. ಯು ಹ್ಯಾವ್ ಟು ಡೂ ಇಟ್ ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಈಸ್. ಯಾರು ನಿಮಗೆ ಎಷ್ಟು ಕಷ್ಟ ಉಂಟು ಜೀವನದಲ್ಲಿ, ಏನೆಲ್ಲ ಸ್ಟ್ರಗಲ್ ಮಾಡ್ತಿದ್ದೀರಾ, ನೋ ಒನ್ ಇಸ್ ಗೋನ್ ಆಸ್ಕ್. ಯಾರಾದರೂ ಬಂದು ಕೇಳಿದ್ರ ಮಗ, ಡೇ 1 ಅಲ್ಲಿ ನೀನು ಇದು ಏನೆಲ್ಲ ಮಾಡ್ತೀಯ ಅಂತ ಹೇಳಿದ್ದೆ ಅಲ್ಲ, ಡೇ 1 ಅಲ್ಲಿ ನೀನು ಕಂಪ್ಲೀಟ್ ಮಾಡ್ದ ಅಂತ. ನಿನ್ನ ಆಸೆಗಳು ಕೇಳೋಕ್ಕೆ ಯಾರು ಕೂತಿಲ್ಲ ಮಗ ಇಲ್ಲಿ. ನಿನಗೆಷ್ಟು ಕಷ್ಟ ಉಂಟು, ನೀನು ಇವತ್ತು ಏನೆಲ್ಲ ಮಾಡಿದೀಯಾ, ಏನೆಲ್ಲ ಗೋತ್ರು ಆಗಿದೆಯಾ, ಮನ್ಸೊಳಗಿರೋ ಕಷ್ಟ, ಫಿಸಿಕಲಲ್ಲಿರೋ ಕಷ್ಟ, ಮೈ ಕೈ ನೋವು, ಕೆಲಸದ ಮೇಲಿರೋ ಸ್ಟ್ರೆಸ್ಸು, ಊಟ, ಅದು ಇದು. ಹೂ ಕೇರ್ಸ್? ಲಿಟ್ರಲಿ ಹೂ ಕೇರ್ಸ್ ಮಗ? I'm gonna say it again ಮಗ. No one is gonna be there for you in the end. It's all you. It's ಸ್ಟಿಲ್ ನಾಟ್ ಲೇಟ್ ಮಗ. ನನಗೆ ಅರ್ಥ ಆಗುತ್ತೆ, ಇಟ್ ಮೈಟ್ ಬಿ ಅ ಬಿಟ್ ಹಾರ್ಡ್ ಫಾರ್ ಯು. ನಾನು ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಿದಾಗ 2025 Jan 1st ಒಂದು ಪೋಸ್ಟ್ ಆಗಿಬಿಟ್ಟು Jan 15th ಸೆಕೆಂಡ್ ಪೋಸ್ಟ್ ಆಗಿದ್ದು. ನಾನು ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು Jan 15th ಸೆಕೆಂಡ್ ಪೋಸ್ಟ್ ಆಗಿದ್ದು. ಅದರ ಅರ್ಥ ನಾನು ಅಲ್ಲಿ ಗಿವ್ ಅಪ್ ಮಾಡಿಲ್ಲ. Jan 15 ಆಗ್ಬಿಟ್ಟು ನೆಕ್ಸ್ಟ್ ವೀಡಿಯೋ Jan 20 ಆಗಿದೆ. ಆ್ಯಂಡ್ ಐ ಕೆಪ್ಟ್ ಗೋಯಿಂಗ್ ಎವ್ರಿ ಸಿಂಗಲ್ ಡೇ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಹೊಡಿತು, ಎಲ್ಲೋ ಮಿಸ್ ಹೊಡಿತು. ದಟ್ಸ್ ವೈ ಐ ಆಮ್ ಹಿಯರ್. ಆಗಂತೂ ನನಗೆ ಯಾರು ಹೇಳ್ಕೊಡೋರು ಇತ್ತಿಲ್ಲ, ಆ್ಯಂಡ್ ಆಫ್ಕೋರ್ಸ್ ಯಾರು ಹೇಳ್ಕೊಡಲ್ಲ ಮಗ. ವೈ ವುಡ್ ಸಮ್ಮನ್ ಹೆಲ್ಪ್ ಯು? ನೀವು ಬೆಳೆಯುವಾಗ ನಿಮ್ಮನ್ನ ನೋಡ್ಬಿಟ್ಟು ಉರ್ಕೊಳ್ಳೋರೇ ಇರೋದು. ನೀನು ಹೋಗು, ಮೇಲೆ ಹೋಯ್ತಿದ್ಯಾ, ಒಳ್ಳೇದು ಮಾಡ್ತಿದ್ಯಾ, ನೀನು ಬೆಳೆಯಪ್ಪ ಅಂತ ಯಾರು ಹೇಳೋರಿಲ್ಲ ಇಲ್ಲಿ. ನೀವು ಬೆಳೀತಾ ಇದ್ರೆ ನಿಮಗೊಂದು 4 ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಟ್ಟು ನಿಮ್ಮನ್ನು ಕೆಳಗೆ ಎಳೀತಾರೆ. ಆ ಸರ್ಕಲಲ್ಲಿ ಇರಬೇಡಿ. ಪೀಪಲ್ ವಿಲ್ ಡ್ರ್ಯಾಗ್ ಯು ಡೌನ್. ನೀವು ಒಬ್ಬರೇ ಇದ್ರೂ ಪರವಾಗಿಲ್ಲ, ಆ ಸರ್ಕಲಿಂದ ಹೊರಗೆ ಬನ್ನಿ. ನಿಮ್ಮ ವಿಷನ್ಸ್ ಅವ್ರಿಗೆ ಅರ್ಥ ಆಗಲ್ಲ, ಯಾಕಂದರೆ ದೇ ಕೆನಾಟ್ ಥಿಂಕ್ ಮಗ. ಅವ್ರ ಆಲೋಚನೆ ಅಷ್ಟು ದೊಡ್ಡದಿಲ್ಲ. ದೇ ಕಾಂಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್, ಬಟ್ ಯು ಕ್ಯಾನ್ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಮಗ. ಆ್ಯಂಡ್ ಐ ನೋ ಇಫ್ ಯು ಆರ್ ವಾಚಿಂಗ್ ದಿಸ್ ಒನ್ ರೈಟ್ ನಾವು, ಇಷ್ಟು ದೂರ ಬಂದಿದ್ಯಾ ಅಂದರೆ ಯು ಆರ್ ಹಿಯರ್ ಟು ಅಚೀವ್ ಸಮಥಿಂಗ್ ಇನ್ 2026. ಐಲ್ ಸೇ ಇಟ್ ಅಗೇನ್ ಮಗ. ಡೇ 1 ಮಿಸ್ ಆಗಿದ್ರು, ಇಟ್ಸ್ ಫೈನ್, ಇಟ್ಸ್ ಓಕೆ, ಬಟ್ ಇನ್ನೂ ಮಿಸ್ ಮಾಡ್ಕೋಬೇಡ ಮಗ. ಲೈಫ್ ಈಸ್ ನಾಟ್ ಗೋನಾ ವೇಟ್ ಫಾರ್ ಎನಿ ಒನ್. ಜಸ್ಟ್ ಪುಟ್ ದ ಎಫರ್ಟ್, ಡೂ ದ ವರ್ಕ್, ವಿ ಆರ್ ಗೋನಾ ಮೇಕ್ ಇಟ್ ವರ್ಕ್. ನನಗೆ ನಿನ್ನ ಮೇಲೆ ಭರವಸೆ ಉಂಟು. ದ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಪರ್ಸನ್ ವಾಚಿಂಗ್ ಹಿಯರ್, ನನಗೆ ನಿನ್ನ ಮೇಲೆ ಭರವಸೆ ಉಂಟು. ಶ್ರಮ ಪಡಬೇಕಾಗುತ್ತೆ ಮಗ. ವಿತೌಟ್ ಎಫರ್ಟ್ಸ್ ನಥಿಂಗ್ಸ್ ಗೋನಾ ಹ್ಯಾಪನ್. ಮೇಕ್ ಶ್ಯೂರ್ ಯು ರಿಮೆಂಬರ್, ಡೇ 3 ನಾನು ಬರ್ತೀನಿ ಪುನಃ. ವಿ ಆರ್ ಗೋನಾ ಟಾಕ್ ಆನ್ ಒನ್ ಮೋರ್ ಟಾಪಿಕ್. ರಿಮೆಂಬರ್, ಕೆಲಸ ನಡಿಬೇಕು, ಕೆಲಸ ನಿಲ್ಬಾರ್ದು, ಎಫರ್ಟ್ಸ್ ಆಗ್ತಾ ಇರಬೇಕು. 1 ವರ್ಷದಲ್ಲಿ ಏನೆಲ್ಲ ಬದಲಾಗಬೇಕು ಅದು ಬದಲಾಗಲೇಬೇಕು. ನಾವು ಬದಲಾಗಬೇಕು, ನಮ್ಮ ಶ್ರಮ ಮೇಲೆ ಹೋಗ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೇ 1 ಅಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಡೇ 2 ಅಲ್ಲಿ ನೀವು ಮಾಡ್ತೀರಾ ಅಂತ ಭಾವಿಸ್ತೀನಿ. ಇನ್ನೂ ಕಾಲ ಮಿಂಚಿಲ್ಲ. ಹಿಟ್ ದ ಜಿಮ್, ಸ್ಟಡಿ ಅ ಸ್ಕಿಲ್, ಈಟ್ ಗುಡ್, ಸ್ಟೇ ಫೋಕಸ್ಡ್, ಸ್ಟೇ ಡಿಸಿಪ್ಲಿನ್ಡ್, ಸ್ಟೇ ಕನ್ಸಿಸ್ಟೆಂಟ್, ಆ್ಯಂಡ್ ಲೈಫ್ ಇಸ್ ಗೋನಾ ಚೇಂಜ್. ಇಷ್ಟೇ ನಾನು ಕೇಳ್ತಿದ್ದೆ. ನಾನು ನಿಮ್ಮಿಂದ ಏನು ಜಾಸ್ತಿ ಹೇಳ್ತಿದ್ದೆ. 1 year ಸ್ಟೇ. ನಾನು ಏನೆಲ್ಲ ಹೇಳ್ದೆ, ಥಿಂಕ್ ಅಬೌಟ್ ಇಟ್. ನಾಳೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗೋಣ. ಯಾರೆಲ್ಲ ವೀಡಿಯೋಗೆ ಹೊಸೊಬ್ರು ಬಂದಿದ್ದೀರಾ, ಡೂ ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮ್. ಐ ವಿಲ್ ಸ್ಟಿಲ್ ಸೇ ಇಟ್ ಅಗೇನ್, 2026 is ours. Love you all.